ನೀರು, ಗಾಳಿ, ಅರಣ್ಯ, ಜೈವಿಕ ವಿವಿಧತೆ, ಇಂಧನಗಳು, ಖನಿಜಗಳು ಎಲ್ಲ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡುವುದು ಬಹಳ ಅವಶ್ಯಕತೆಯಾಗಿದೆ. ಏಕೆಂದರೆ ಮುಂದಿನ ಪೀಳಿಗೆಗಳಿಗೆ ಸಂಪನ್ಮೂಲವನ್ನು ಪೂರ ಬರಿದಾಗುವಂತೆ ಬಳಸುವುದು, ನಾಶ ಮಾಡುವುದರಿಂದ ಮುಂದಿನ ಪೀಳಿಗೆಗೆ ಸಂಪನ್ಮೂಲಗಳ ಕೊರತೆ ಆಗ್ತದೆ. ಹಾಗಾಗಿ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡೋದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಸಂಪನ್ಮೂಲಗಳು ಎರಡು ವಿಧಗಳನ್ನು ನೋಡಬಹುದು. ಒಂದನೇದಾಗಿ ನವೀಕರಿಸಬಹುದಾದ ಸಂಪನ್ಮೂಲ ಮತ್ತು ನವೀಕರಿಸಲಾಗದಂಥ ಸಂಪನ್ಮೂಲಗಳು. ಅಂದ್ರೆ ಬರಿದಾಗುವ ಸಂಪನ್ಮೂಲ, ಬರಿದಾಗದ ಸಂಪನ್ಮೂಲಗಳು. ನೀರು, ಗಾಳಿ ಮತ್ತು ಸೌರಶಕ್ತಿಗಳು ಬರಿದಾಗದ ಸಂಪನ್ಮೂಲಗಳು. ಇವು ಖಾಲಿಯಾಗದ ಎಷ್ಟೇ ಮಾಡಿದ್ರು ಕೂಡ ಖಾಲಿಯಾಗುವಂಥ ಸಂಪನ್ಮೂಲಗಳು. ಹಾಗೆ ಕಲ್ಲಿದ್ದಲು, ಪೆಟ್ರೋಲ, ಖನಿಜ ಸಂಪನ್ಮೂಲಗಳು, ಪೆಟ್ರೋಲ್, ಡೀಸೆಲ್ ಇತ್ಯಾದಿ ವಸ್ತುಗಳು ಬರಿದಾಗುವ ಸಂಪನ್ಮೂಲಗಳು. ಇದು ದಿನ ದಿನ ಬಳಸಿಕೊಳ್ಳುವುದ ಖಾಲಿ ಆಗಿರ್ತದೆ, ಕಮ್ಮಿ ಆಗ್ಬಿಡ್ತದೆ. ಇವು ಬರಿದಾಗುವಂಥ ಸಂಪನ್ಮೂಲಗಳು. ಈ ನೈಸರ್ಗಿಕ ಸಂಪನ್ಮೂಲಗಳು ಸಂರಕ್ಷಿಸುವುದು ಬಹಳ ಅಗತ್ಯವಾಗಿದೆ. ಯಾಕಂದರೆ ಸಂಪನ್ಮೂಲಗಳು ಕೊರತೆಯನ್ನು ತಪ್ಪಿಸಬೇಕು. ಸಂಪನ್ಮೂಲಗಳ ಜನಸಂಖ್ಯೆ ಹೆಚ್ಚಾಗ್ತಿದೆ, ಸಂಪನ್ಮೂಲಗಳ ಕೊರತೆ ಕಡಿಮೆ ಆಗ್ತದೆ. ಹೀಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಸಂಪನ್ಮೂಲ ಕೊರತೆ ಉಂಟಾಗುವುದರಿಂದ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಣೆ ಮಾಡುವುದು ಮತ್ತು ಅದನ್ನು ಪುನಃ ಮರುಬಳಕೆ ಮಾಡಬೇಕು. ಇಲ್ಲಿ ಪರಿಸರ ಸಮತೋಲನ ಕಾಪಾಡಬೇಕಾದ್ರೆ, ಪರಿಸರ ಸಮತೋಲನ ಕಾಪಾಡಬಹುದು ಮತ್ತು ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಬೇಕು ಮತ್ತು ಅವುಗಳನ್ನು ಸಂರಕ್ಷಣೆ ಮಾಡಬೇಕು. ಈ ಜೈವ ವೈವಿಧ್ಯತೆ ಸಂರಕ್ಷಣೆ ಮತ್ತು ಅರಣ್ಯವನ್ನು ನಾಶ ಮಾಡುವುದನ್ನು ತಡೆಯಬೇಕು. ಮತ್ತು ಭವಿಷ್ಯದ ಪೀಳಿಗೆಗಳಿಗೆ ಸಂಪನ್ಮೂಲಗಳು ಬೇಕು. ನೀರು, ಗಾಳಿ, ಅರಣ್ಯ ಇತ್ಯಾದಿ ಸಂಪನ್ಮೂಲಗಳು ಬೇಕನ್ನು ಅವನ್ನು ಸಂರಕ್ಷಣೆ ಮಾಡಬೇಕು. ಅವುಗಳನ್ನು ಕಲುಷಿತ ಮಾಡುವುದಾಗಲಿ, ಅಗತ್ಯಕ್ಕಿಂತ ಹೆಚ್ಚಿಗೆ ಬಳಕೆ ಮಾಡುವುದನ್ನು ಕಡಿಮೆ ಮಾಡಬೇಕು. ಇಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಘನತ್ಯಾಜ್ಯಗಳ ನಿರ್ವಹಣೆ ಸಂಬಂಧಿಸಿದಂತೆ ಒಂದು ತತ್ವ ಬರ್ತದೆ. ಇಲ್ಲಿ 3R ತತ್ವವು 3 ಅಂಶಗಳಿಂದ ಒಳಗೊಂಡಿರುತ್ತದೆ. 3R ಅಂದರೆ ಮೊದಲನೇದಾಗಿ ರೇಡಿಯೇಷನ್, ಬಳಕೆಯನ್ನು ತಗ್ಗಿಸಿ. ನಗರ ಮತ್ತು ಗ್ರಾಮೀಣ ಪ್ರದೇಶದ ಘನತ್ಯಾಜ್ಯ ನಿರ್ವಹಣೆ ಮಾಡಲು ಇಲ್ಲಿ 3R ಅನ್ನೋ ತತ್ವ ಬರ್ತದೆ. ಇದು 3 ಅಂಶಗಳಿಂದ ಒಳಗೊಂಡಿರುತ್ತದೆ. 3R ಅಂದರೆ ಮೊದಲನೇ ಅಂದರೆ ರೇಡಿಯೇಷನ್, ಬಳಕೆಯನ್ನು ತಗ್ಗಿಸುವುದು. ಎರಡನೇದು ರೀಯೂಸ್, ಮರುಬಳಕೆ ಮಾಡುವುದು. ಮೂರನೇದು ರೀಸೈಕ್ಲಿಂಗ್, ಪರಿವರ್ತನೆ ಮಾಡುವುದು. ರೇಡಿಯೇಷನ್, ಬಳಕೆಯನ್ನು ತಗ್ಗಿಸುವುದು ಅಂದರೆ ಬಳಕೆ ಮಾಡೋದು ಕಡಿಮೆ ಮಾಡೋದು. ಅಂದರೆ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಬೇಕು. ಅಗತ್ಯ ಎಷ್ಟಿರುತ್ತೆ ಅಷ್ಟೇ ಬೇಕು. ಅಗತ್ಯಕ್ಕಿಂತ ಹೆಚ್ಚಿನ ಸಂಪನ್ಮೂಲಗಳನ್ನು ತಗೊಂಡು ಹಾಳು ಮಾಡಬಾರ್ದು. ಆ ಮೂಲಕ ತ್ಯಾಜ್ಯ ವಸ್ತುಗಳು ಉದ್ಭವವನ್ನು ಕಡಿಮೆ ಮಾಡ್ತೀವಿ. ಈ ನಮ್ಗೆ ಒಂದು ಪ್ಲೇಟ್ ಅನ್ನ ಬೇಕಾಗಿತ್ತು ಅಂದ್ರೆ 200 ಪ್ಲೇಟ್ ತರಿಸಿ ತಿಂದು ಅನ್ನ ಹೋಗೋದೆಲ್ಲ ವೇಸ್ಟ್ ಆಗ್ತದೆ. ಅದು ತ್ಯಾಜ್ಯ ಆಗ್ತದೆ, ವೇಸ್ಟ್ ಆಗಿರ್ತದೆ. ಅಥವಾ ಅದೇನಾದ್ರು ಯಾರಿಗೋ ಒಬ್ಬರಿಗೆ ಕೊರತೆ ಆಗುತ್ತೆ, ಮುಂದೊಂದು ದಿನ ಅದು ಕೊರತೆಗೆ ಕಾರಣ ಆಗ್ತದೆ. ಕೊರತೆ ಆಗೋದಂದ್ರೆ ಬಳಕೆ ಅನ್ನೋದು ಕಮ್ಮಿ ಮಾಡಬೇಕು. ಎಷ್ಟು ಬೇಕಿರುತ್ತೆ ಅಷ್ಟೇ ಬೇಕು, ಮಿತವಾಗಿ ಬಳಸಬೇಕು. ಎರಡನೇದು ರೀಯೂಸ್ ಅಂದರೆ ಮರುಬಳಕೆ ಮಾಡೋದು. ಅಂದರೆ ಸಂಪನ್ಮೂಲ ಒಂದಿಲ್ಲ 2 ಬಾರಿ 3 ಬಾರಿ ಒಳ್ಳೆ ಯೂಸ್ ಮಾಡೋದು. ಒಂದ್ಸಲ ಬಳಕೆ ಮಾಡಿರ್ತೀವಿ, ಎಷ್ಟೊಂದು ಉಪಯೋಗ ಮಾಡಿರ್ತೀವಿ, ಅದು ಒಂದು ರೀತಿ ವೇಸ್ಟ್ ಆಗಿರುತ್ತೆ. ಅದನ್ನು ಮತ್ತೊಂದ್ಸಲ ಬೇರೆ ಹೊಸದಾಗಿ ಯೂಸ್ ಮಾಡಬೇಕು, ಮತ್ತೊಂದು ರೀತಿ ಬಳಕೆ ಮಾಡಬೇಕು, ರೀಯೂಸ್ ಮಾಡಬೇಕು. ಮೂರನೇದಾಗಿ ರೀಸೈಕ್ಲಿಂಗ್, ಅದು ಮರು ಪರಿವರ್ತನೆ ಮಾಡಬೇಕು. ರೀಸೈಕ್ಲಿಂಗ್, ಪರಿವರ್ತನೆ. ಒಂದು ಯಾವುದೋ ಒಂದು ವಸ್ತು ಮೊದಲು ಬಳಕೆ ಮಾಡ್ತೀವಿ, ಅದನ್ನು ಯಾವುದೋ ಒಂದು ಈ ಬ್ರಾಂಚ್ ಇರುತ್ತೆ, ಇದು ಈ ಮುರಿದು ಕೊಳೆದಾಗ ಆದಂಥ ಸಂದರ್ಭದಲ್ಲಿ ಇದನ್ನು ಮತ್ತೆ ಬೇರೆ ರೀತಿಯಾಗಿ ಬಳಕೆ ಮಾಡೋದು, ಪರಿವರ್ತನೆ ಮಾಡಿ ಬಳಕೆ ಮಾಡೋದು. ಈ ರೀತಿ 3R ಪರಿಕಲ್ಪನೆ ಕೂಡ ಈ ಘನತ್ಯಾಜ್ಯ ನಿರ್ವಹಣೆಗೆ ಪ್ರಮುಖವಾಗಿ ಸಂಬಂಧಿಸಿದೆ. ಈ ಮರುಬಳಕೆ ಪ್ರಾಮುಖ್ಯತೆ ಮತ್ತು ಮರುಬಳಕೆ ಅರ್ಥ ಮತ್ತು ಪ್ರಾಮುಖ್ಯತೆ. ಮರುಬಳಕೆ ಅಂದರೆ ಸರಳವಾಗಿ ಹೇಳೋದಾದ್ರೆ ಮರುಬಳಕೆಯು ಪುನಃ ಬಳಕೆ ಮಾಡೋದು, ಪರಿವರ್ತನೆ ಮಾಡಿ ಬಳಕೆ ಮಾಡೋದು. ಅಂದ್ರೆ ಸಂಪನ್ಮೂಲಗಳ ಜೀವಿತಾವಧಿಯನ್ನು ಹೆಚ್ಚಿಗೆ ಮಾಡೋದು, ವಿಸ್ತಾರ ಮಾಡೋದು. ಸಂಪನ್ಮೂಲ ಅವುಗಳನ್ನು ಜೀವಿತಾವಧಿ ವಿಸ್ತಾರ ಮಾಡುವ ಮೂಲಕ ಪದೇ ಅವನ್ನು ಬೇರೆ ಬೇರೆ ವಸ್ತುಗಳಾಗಿ ಕನ್ವರ್ಟ್ ಮಾಡಿ ಬಳಸಿಕೊಳ್ಳೋದು. ಮೊದಲು